ಪರಿಶೀಲನೆ ಮಾಡಿದ್ರೆ ಸಿಬಿಡಿ ಏರಿಯಾನಲ್ಲಿ ಸಾರ್ವಜನಿಕರು ಇಲ್ಲಿ ಯುಎಸ್ಸಿ ಸಂದರ್ಭದಲ್ಲಿ ಅದಕ್ಕೋಸ್ಕರ ಎಲ್ಲ ಎಲಾಬ್ರೇಟ್ ಆಗಿ ವ್ಯವಸ್ಥೆ ಮಾಡಲಾಗಿದೆ. ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟು, ಒಪೆರಾ ಹೌಸು, ರೆಸಿಡೆನ್ಸಿ ರೋಡು ಎಲ್ಲ ರೋಡ್ಗಳಲ್ಲಿ ನಾವು ಈಗಾಗಲೇ ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಡ್ತೀವಿ. ಅದರಲ್ಲಿ ಬ್ಯಾರಿಕೇಡಿಂಗು, ಆಮೇಲೆ ಲೈಟಿಂಗು, CC ಕ್ಯಾಮ್ರಾಸು, ಮತ್ತು ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸು, ಚೆಕಿಂಗ್ ಪಾಯಿಂಟ್ಸು, ಆಮೇಲೆ ಟ್ರಾಫಿಕ್ ಡೈವರ್ಷನ್ ಪಾಯಿಂಟ್ಸ್ ಎಲ್ಲ ಕೂಡ ಈಗಾಗಲೇ ಪ್ಲ್ಯಾನ್ ಮಾಡ್ಕೊಡ್ತೀವಿ. ಸೊ ಇದರಲ್ಲಿ ಕೆಲವು ಸಲಹೆ ಸೂಚನೆಗಳು ಆಲ್ರೆಡಿ ಕೊಟ್ಟಾಗಿದೆ. ನಮ್ಮ ವೆಬ್ಸೈಟ್ನಲ್ಲಿ ಕೂಡ ಇದರ ಮಾಹಿತಿ ಕೊಟ್ಟಾಗಿದೆ. ಸಾರ್ವಜನಿಕರಿಗೆ ಪಬ್ಲಿಕ್ಲಿ ವಿಸಿಬಲ್ QR ಕೋಡ್ಸ್ ಕೂಡ ಶೇರ್ ಮಾಡಿದ್ದೀವಿ. QR ಕೋಡ್ ಸ್ಕ್ಯಾನ್ ಮಾಡಿದರೆ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ವೆಬ್ಸೈಟ್ಗೆ ಓಪನ್ ಆಗ್ತದೆ. ಆ ವೆಬ್ಸೈಟ್ನಲ್ಲಿ ಬೇಕಾಗಿರೋ ಎಲ್ಲ ಅಡ್ವೈಸರೀಸ್, ಟ್ರಾಫಿಕ್ ಡೈವರ್ಷನ್ ಗೈಡ್ಲೈನ್ಸ್, ಇನ್ಸ್ಟ್ರಕ್ಷನ್ಸು, ಆಮೇಲೆ ನಮ್ಮ ಅರೇಂಜ್ಮೆಂಟ್ಸ್ ಏನೇನಿದಾವೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ಥರ ಎಲ್ಲ ಮಾಹಿತಿ ಕೊಟ್ಟಾಗಿದೆ. ಸರ್, ಎಷ್ಟು ಗಂಟೆಗೆ ವೆಹಿಕಲ್ ಮೂವ್ಮೆಂಟ್ ಕ್ಲೋಸ್ ಆಗುತ್ತೆ? ಅದು ಒಂದೊಂದು ರೋಡು ಒಂದೊಂದು ಥರ ಇದೆ. ಮುಖ್ಯವಾಗಿ MG ರೋಡ್ನಲ್ಲಿ ಮಾತ್ರ ನಾವು ಟ್ರಾಫಿಕ್ ಸಾಧ್ಯವಾದಷ್ಟು ಕಂಟಿನ್ಯೂ ಮಾಡೋಕ್ಕೆ ನಾವು ನೋಡ್ತಾ ಇದ್ದೀವಿ. ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ನಾವು ನೋಡಿಕೊಂಡು ಅರೌಂಡ್ 11:30, 12 ನೋಡಿಕೊಂಡು ಅದು ಬಂದ್ ಮಾಡೋದು ಪ್ಲ್ಯಾನ್ ಮಾಡ್ತೀವಿ. ಬಾಕಿ ರೋಡ್ಗಳಲ್ಲಿ ಎಂಟ್ರಿ ಪಾಯಿಂಟ್ಸು ಟೋಟಲ್ ಈಗ ಮೇಯೋ ಹಾಲ್ ಕಡೆಯಿಂದ ಟ್ರಿನಿಟಿ ಕಡೆಯಿಂದ ಬರೋರು ಮೇಯೋ ಹಾಲ್ ಕಡೆಯಿಂದ ಬರ್ತಾರೆ. ಕಾವೇರಿ ಜಂಕ್ಷನ್ ಒಂದು ಎಂಟ್ರಿ ಪಾಯಿಂಟ್ ಇದೆ. ಮೂರನೇದು ನಮ್ಮ ಚರ್ಚ್ ಸ್ಟ್ರೀಟ್ ಎಂಟ್ರಿ ಪಾಯಿಂಟ್ KC ದಾಸ್ ಹತ್ರ ಇದೆ. ನಾಲ್ಕನೇದು ಅನಿಲ್ ಕುಂಬ್ಳೆ ಸರ್ಕಲ್ ಹತ್ರ ಒಂದು ಎಂಟ್ರಿ ಪಾಯಿಂಟ್ ಒಂದೇ ಡೈರೆಕ್ಷನಲ್ಲಿದೆ. ರಿವರ್ಸ್ ಡೈರೆಕ್ಷನಲ್ಲಿ ಎಂಟ್ರಿ ಪಾಯಿಂಟ್ ನಾವು ಬಿಡಲ್ಲ. ಅಂದರೆ ಒಪೆರಾ ಹೌಸಿಂದ ಬ್ರಿಗೇಡ್ ರೋಡ್ಗೆ ಅಪ್ವರ್ಡ್ಸ್ ಟುವರ್ಡ್ಸ್ ಕಾವೇರಿ ಕಡೆ ನಾವು ಬಿಡಲ್ಲ. ಯಾರು ಬಂದರೂ ಕೂಡ ಈ ಕಡೆಯಿಂದ ಕೆಳಗಡೆ ಕಡೆ ಬರೋ ಥರ ಎಂಟ್ರಿ ಪಾಯಿಂಟ್ಸ್ ಇವೆ. ಸೊ ಒನ್ ಡೈರೆಕ್ಷನ್ ಮಾತ್ರ ಅಲೋ ಮಾಡ್ತೀವಿ, ನಂಬರ್ 1. ನಂಬರ್ 2, ಎಂಟ್ರಿ ಆದಮೇಲೆ ಪಬ್ಲಿಕ್ ರೋಡ್ಸ್ಗೆ ಬ್ಲಾಕ್ ಮಾಡ್ಕೊತಾ ರೋಡ್ ಮೇಲೆ ನಿಂತ್ಕೊಂಡು ಆ ಥರ ಏನಾದರೂ ಮಾಡಿದ್ದಲ್ಲಿ ಅವ್ರಿಗೆ ನಾವು ಅಲೋ ಮಾಡಲ್ಲ. ಪಬ್ಲಿಕ್ ರೋಡ್ಸು ಫ್ರೀ ಬಿಡಬೇಕು. ಸ್ಪೆಷಲಿ ನಮ್ಮ ನಾಳೆ